ಯಾಕೆ ಗೊತ್ತಾ? ಯುವರಾಜ ಪೀಠವನ್ನ ಅಲಂಕರಿಸಿ ಅದೆಷ್ಟೋ ವರ್ಷಗಳೇ ಕಳೆದು ಹೋಯಿತು. ಈ ಕುಂಡಿನಾಪುರಕ್ಕೆ ಪುರಾಧೀಶನಾಗಬೇಕೆಂಬ ಮಹದಾಸೆಯನ್ನ ಹೊತ್ತವ ನಾನು. ಆದರೇನು ಮಾಡೋಣ ಹೇಳಿ? ಉಂಟಲ್ಲ ಮನೆಯಲ್ಲೊಂದು ಹಳೆಯ ಕುಂಟೆ ನನ್ನಪ್ಪ. ಅವರಿಗೆ ನಿಂತರೆ ಕುಳಿತುಕೊಳ್ಳಲಿಕ್ಕಾಗದು, ಕುಳಿತರೆ ನಿಲ್ಲಲಿಕ್ಕೂ ಆಗದು. ಆದರೆ ರಾಜಪೀಠವನ್ನ ಬಿಟ್ಟು ಕೊಡುವ ಯಾವ ಲಕ್ಷಣವೂ ಕಾಣುತ್ತಿಲ್ಲ. ಹಾಗಂತ ವಿರೋಧಿಸುವುದಕ್ಕಾಗುತ್ತದೆ? ಖಂಡಿತ ಇಲ್ಲ. ಸಮಾಜ ಒಪ್ಪಬೇಕಲ್ಲ. ಹಾಗಾಗಿ ಸುಮ್ಮನಿದ್ದೇನೆ. ಇದೀಗ ಚರರು ಬಂದು ನುಡಿದಿದ್ದಾರೆ, ನನ್ನಪ್ಪ ನನ್ನನ್ನು ಸಭೆಗೆ ಬರುವುದಾಗಿ ಹೇಳಿದ್ದಾರೆ ಎಂದು. ಹಾಗಾಗಿ ಇಲ್ಲಿ ಕಾಲಹರಣ ಮಾಡುವುದು ಸರಿಯಲ್ಲ. ಈಗಲೇ ಸಭೆಗೆ ತೆರಳುತ್ತೇನೆ.